ಈಗ ಅಸಲಿ ನಾವು ಇವತ್ತು ಆಕ್ಚುಲಿ ಚರ್ಚೆ ಮಾಡಬೇಕು ಅಂತ ಇದ್ದಿದ್ದು ಇನ್ನು ಕೆಲವೇ ದಿನಗಳಲ್ಲಿ ಚಾರ್ಜ್ ಶೀಟ್ ಸಲ್ಲಿಕೆಯ ಪ್ರಕ್ರಿಯೆ ಆಗುತ್ತೆ ಅಂತ ಹೇಳಿ ಅದ್ರ ಬಗ್ಗೆ ನಿಮ್ಮ ಹತ್ರ ನಾನು ಮಾಹಿತಿಯನ್ನು ಪಡ್ಕೊಳ್ಬೇಕಾಗಿತ್ತು. ಒಂದು ಬ್ರೇಕಿಂಗ್ ಅಪ್ಡೇಟ್ ತಗೊಂಡು ನಿಮ್ಮನ್ನು ಮಾತನಾಡ್ತೀನಿ. ಮೋಹನ್ ಸರ್, ಸಂಗ್ರಾಮ್ ಸರ್ ಹಾಗೆ ದಿನೇಶ್ ಅವರೇ, ನೋಡಿ ದರ್ಶನ್ ವಿರುದ್ಧ ಚಾರ್ಜ್ ಶೀಟ್ ಸಲ್ಲಿಕೆಗೆ ಆಲ್ರೆಡಿ ತಯಾರಿ ಶುರುವಾಗಿದೆ. ಆರೋಪಿಗಳ ವಿರುದ್ಧ ಲೀಗಲ್ ಸ್ಕ್ರೂಟಿನಿಗೆ ಖಾಕಿ ಪ್ಲಾನ್ ಮಾಡ್ಕೊಳ್ತಾ ಇದೆ. ಕೇಸ್ನಲ್ಲಿ ಯಾರ್ಯಾರು ಹೇಗೆ ಭಾಗಿಯಾಗಿದ್ದಾರೆ ಅನ್ನೋದರ ಪರಿಶೀಲನೆ, ಮರ್ಡರ್ ಕೇಸ್ಗೆ ಸಾಕ್ಷ್ಯಗಳು ಪೂರಕವಾಗಿ ಸಿಕ್ಕಿದೆಯಾ, ಹೊರಗಿರುವ ಆರೋಪಿಗಳು ನ್ಯಾಯಯುತವಾಗಿ ಉಳಿದಿದ್ದಾರಾ, ಅಂದರೆ ಬಂದು ನಾವು ನ್ಯಾಯಾಧೀಶರು ಮುಂದೆ ನಿಲ್ಲಿಸಿ ಅವತ್ತೇನಾಯ್ತು ಹೇಳಿ ಅಂದಾಗ ಹಾಗೆ ಹೇಳುವಂಥ ಹಂತದಲ್ಲಿ ಇದ್ದಾರಾ, ಇದೆಲ್ಲದರ ಕುರಿತು ಕೂಡ ಸ್ಕ್ರೂಟಿನಿಯನ್ನು ಪ್ರಾರಂಭ ಮಾಡಿದ್ದಾರೆ ಚಾರ್ಜ್ ಶೀಟ್ ಸಲ್ಲಿಕೆಗೆ. ನಾನು ದಿನೇಶ್ ಸರ್ನ ಪ್ರಶ್ನೆ ಕೇಳ್ತೀನಿ. ಸರ್, ಈ ಸ್ಕ್ರೂಟಿನಿ ಅನ್ನೋದು ಎಷ್ಟು ಮುಖ್ಯ ಆಗುತ್ತೆ, ಯಾವ್ಯಾವ ಹಂತದಲ್ಲಿ ಹೇಗೆ ಮಾಡ್ಕೊಳ್ತಾರೆ ಬಿಫೋರ್ ಸಬ್ಮಿಟಿಂಗ್ ಚಾರ್ಜ್ ಶೀಟ್? Scrutiny is very important. Nodi, the evidences, especially forensic evidences, that plays a crucial role in connecting the victim and the so-called accused or a suspect. So, the more conclusive the forensic evidence, the conviction is guaranteed. So, ee aadharad mele, but adu when it will become admissible, andre we call relevant forensic evidence antivi now. Adu yavagandre the way it has been collected, the way it has been preserved, and the way it is packed, and then the technical aspects in the lab, the way it is examined. So idella chain of custody enide, that should be as per the standards or standard operating procedure, and that all these things should happen in the presence of the witnesses. For example, igenandre prosecution witness yaru alli police ಅವರು ಅವ್ರ ನಂಬರ್ ಏನು, ಎಷ್ಟು ಗಂಟೆಗೆ ತಕೊಂಡ್ರು, ಎಷ್ಟು ಯಾವ ದಿನದಲ್ಲಿ ಯಾವ ಜಾಗದಲ್ಲಿ ತಕೊಂಡ್ರು ಆ ಎವಿಡೆನ್ಸ್ ನ ಯಾವ ರೀತಿ ಪ್ಯಾಕ್ ಮಾಡಿದ್ರು, ಅದನ್ನ ಯಾವ ರೀತಿ ಸೀಲ್ ಮಾಡಿ ಪ್ರಿಸರ್ವೇಟಿವ್ ಏನಾದ್ರೂ ಯೂಸ್ ಮಾಡಿದ್ರ, ಇದನ್ನೆಲ್ಲ ಇದೆ ನೋಡಿ ಡೀಟೇಲ್ಸ್ ಅಬೌಟ್ ಈಚ್ ಎವಿಡೆನ್ಸ್. ಅದನ್ನ ಇದ್ದಾಗ ಅದನ್ನ ಯಾವ ರೀತಿ ಪರೀಕ್ಷೆ ಮಾಡಿ ಅದರ ರಿಪೋರ್ಟ್ ಏನ್ ಬಂತು ಅದು ಯಾರಿಗೆ ಹ್ಯಾಂಡ್ ಓವರ್ ಆಯ್ತು, ಎವ್ರಿಥಿಂಗ್ ಶುಡ್ ಬಿ ಡಿಸ್ಕ್ರೈಬ್. ದಟ್ ಇಸ್ ವಾಟ್ ಇಸ್ ಬಿ ದೇರ್ ಇನ್ ದ ಚಾರ್ಜ್ ಶೀಟ್. ಸೊ ಇದನ್ನಲ್ಲಿ ಯಾವುದೇ ಲೋಪ ಕಂಡು ಬಂದಲ್ಲಿ ದಟ್ ಎವಿಡೆನ್ಸ್ ಬಿಕಮ್ ಇನ್ಅಡ್ಮಿಸಿಬಲ್. ಸೊ ಲೀಗಲ್ ಸ್ಕ್ರೂಟಿನಿ ಇಸ್ ವೆರಿ ಎಸೆನ್ಷಿಯಲ್. ದಟ್ ಮೀನ್ಸ್ ದೇ ಆರ್ ವೆರಿ ಸೀರಿಯಸ್ ಅಬೌಟ್ ದಿ ಕೇಸ್. ಸೊ ದಟ್ ಈಸ್ ವೆರಿ ಎಸೆನ್ಷಿಯಲ್. ಅದಾದ್ಮೇಲೆ ಐ ಥಿಂಕ್ ದೇ ಆರ್ ಗೋಯಿಂಗ್ ಟು ಸಬ್ಮಿಟ್ ದ ರಿಪೋರ್ಟ್ ಅನ್ಸುತ್ತೆ. ಸಂಗ್ರಾಮ್ ಸರ್, ಇವಾಗ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡ್ಲಿಕ್ಕೆ ಮುಂಚೆನೆ ಕೆಲ ಆರೋಪಿಗಳು ಬೇಲ್ಗೆ ಅಪ್ಲಿಕೇಶನ್ ಹಾಕೊಳ್ತಾ ಇದ್ದಾರೆ. ಅದು ರಿಜೆಕ್ಟ್ ಆಗುತ್ತೆ ಅಂತ ಹೇಳಿ ಅನೇಕ ಕಾನೂನು ಪಂಡಿತರು ಹೇಳ್ತಿದ್ದಾರೆ. ಬಟ್ ತನಿಖಾಧಿಕಾರಿಯ ಮನಸ್ಥಿತಿ ಮೇಲೆ ಸರ್ ಅವರ ಏನ್ ಹೇಳ್ತೀರಿ? ಅವ್ರಿಗಿರುವ ಆತ್ಮಸ್ಥೈರ್ಯದ ಮೇಲೆ ಈ ತರದ ಬೆಳವಣಿಗೆಗಳು, ಈ ತರದ ಒಂದು ಫೋಟೋ ರಿಲೀಸ್ ಆಗೋದು, ಚಾರ್ಜ್ ಶೀಟ್ ಸಬ್ಮಿಷನ್ ಮುಂಚೆನೆ ಬೇಲ್ ಹಾಕೊಳ್ಳೋದು, ಎವಿಡೆನ್ಸ್ 164 ಸ್ಟೇಟ್ಮೆಂಟ್ಗಳು ಎಲ್ಲ ಬಂದಿರೋದ್ರಿಂದ ಇಟ್ಸ್ ವೆರಿ ಡಿಫಿಕಲ್ಟ್ ಫಾರ್ ದೆಮ್ ಟು ಗೆಟ್ ದಿ ಬೇಲ್. ಬಟ್ ಹಿಯರ್ ವಾಟ್ ಹ್ಯಾಪನ್ಡ್ ಈಸ್, ಈಗ ಜೈಲಿಗೆ ಹೋಗಬೇಕು ಅಂತ 90 days ಆಗ್ಬೇಕೀಗ. 90 days is shortly it is coming. ಹೌದು, ಈಗ 90ನೇ ದಿವಸಕ್ಕೆ ಅಂತ ಹೇಳಿದ್ರೆ ಬರುತ್ತಲ್ಲ, ಅದು ಬರೋದಿಲ್ಲ, ಅದು ಇನ್ನು ಆಗಬೇಕು. ನೋಡೋ 90ನೇ ದಿವಸ ಅವರು ಚಾರ್ಜ್ ಶೀಟ್ ಹಾಕಿದ್ರೆ ಸರಿ, ದ ನೆಕ್ಸ್ಟ್ ಡೇ ದೇ ವಿಲ್ ಗೆಟ್ ದ ಬೇಲ್. ಇದರಲ್ಲಿ ಚಾರ್ಜ್ ಶೀಟ್ ಹಾಕೋವಾಗ ಏನಾಗುತ್ತೆ, 154 CRPC ಅದರಲ್ಲಿ ಇನ್ವೆಸ್ಟಿಗೇಷನ್, ಅದರಲ್ಲಿ ನಾವು ಕೇಸ್ ರಿಜಿಸ್ಟರ್ ಮಾಡ್ತೀವಿ. 156 ವಿಲ್ ಪ್ರೊಸೀಡ್ ವಿತ್ ದ ಇನ್ವೆಸ್ಟಿಗೇಷನ್. ವಾಟ್ ದಿ ಇನ್ವೆಸ್ಟಿಗೇಷನ್ ದಟ್ ವಿ ಡೂ ಇನ್ ಅ ಸ್ಟೇಜ್ ವೈಸ್ ವಿ ಹ್ಯಾವ್ ಟು ಕ್ಯಾಲ್ಕುಲೇಟ್. ಅದನ್ನು ಯಾರು ಮಾಡ್ತಾರೆ ಅಂತ ಹೇಳಿದ್ರೆ ದಿ ಐಒ ಮತ್ತು ಐಒದಲ್ಲಿ ಒಬ್ಬನೇ ಮಾಡೋದಿಲ್ಲ. ದಿಸ್ ಪರ್ಟಿಕ್ಯುಲರ್ ಕೇಸಲ್ಲಿ ಲೈಕ್ ಚಂದನ್ ಆರ್ ಅದರ್ ಸಮ್ ಅದರ್ ಇನ್ಸ್ಪೆಕ್ಟರ್ಸ್, ದೇ ಆರ್ ದಿಸ್ ಥಿಂಗ್ ಫೈನಲ್ಸ್ ಇನ್ ಪ್ರಿಪೇರಿಂಗ್ ದಿ ಇನ್ವೆಸ್ಟಿಗೇಷನ್ ರಿಪೋರ್ಟ್ಸ್. ಅಲ್ಲಿ ಸ್ಪಾಟ್ಗೆ ಹೋಗೋದು, ಅಲ್ಲಿ ಹೋಗೋದು, ಮತ್ತು ದಾವಣಗೆರೆಗೆ ಹೋಗೋದು, ಇದೆಲ್ಲ ಮತ್ತೆ 164 ಸ್ಟೇಟ್ಮೆಂಟ್ಗಳೆಲ್ಲ ಮಾಡೋದು, ಇದೆಲ್ಲ ಡಿಫ್ರೆಂಟ್ ಇರುತ್ತೆ. ಅದೆಲ್ಲ ಮಾಡಿದ ಮೇಲೆ ಏನಾಗುತ್ತೆ ಅಂತ ಹೇಳಿದ್ರೆ ದೆನ್ ವಿ ವಿಲ್ ಪ್ರಿಪೇರ್ ದಿಸ್ ಥಿಂಗ್ ಚಾರ್ಜ್ ಶೀಟ್ ಪ್ರಿಪೇರ್ ಮಾಡಿದ್ಮೇಲೆ ಸಡನ್ನಾಗಿ ನಾವು ಹಾಕಲ್ಲ. That will go to the public prosecutor. ಯಾರು ಸ್ಟೇಟ್ ಪಬ್ಲಿಕ್ ಪ್ರಾಸಿಕ್ಯೂಟರ್, ಹೂವರ್ ಬಿ ಅಪಾಯಿಂಟ್, ಅವ್ರದ್ದು ಸಿಗ್ನೇಚರ್ ಆಗಬೇಕು ಆ ಚಾರ್ಜ್ ಶೀಟ್ ಮೇಲೆ. ಎಸ್, ಅಪ್ರೂವ್ಡ್, ಇಟ್ ಕ್ಯಾನ್ ಬಿ ಪ್ಲೇಸ್ ಬಿಫೋರ್ ದಿ ಕೋರ್ಟಿಗೆ ನಾವು ಸಡನ್ ಆಗಿ ಟ್ರಯಲ್ ಕೋರ್ಟ್ಗೆ ಹಾಕೋಕ್ಕಾಗಲ್ಲ. FIR ಎಲ್ಲ ಹಾಕಿರ್ತೇವೋ ಅಲ್ಲಿಗೆ ಹೋಗುತ್ತದೆ. ಆಗ ಆ ಮ್ಯಾಜಿಸ್ಟ್ರೇಟ್ ಹಿ ವಿಲ್ ಸ್ಕ್ರೂಟಿನೈಸ್ ಎಲ್ಲ ಪೇಪರ್ಗಳೆಲ್ಲ ನೋಡಿದೆ, ಎಸ್ ಅಂತ ಹೇಳಿದೆ, ಹಿ ವಿಲ್ ಸಬ್ಮಿಟ್ ಟು ದಿ ಸೆಷನ್ಸ್ ಕೋರ್ಟ್. ಸೆಷನ್ಸ್ ಕೋರ್ಟ್ ಯಾವಾಗ ಹೋಗುತ್ತೆ, ಸೆಷನ್ಸ್ ಕೋರ್ಟಲ್ಲಿ ನೋಡಿದ ತಕ್ಷಣ ಎಸ್ ದಿಸ್ ಇಸ್ ಎ ಫಿಟ್ ಕೇಸ್ ಫಾರ್ ಗೋಯಿಂಗ್ ಫಾರ್ ಟ್ರಯಲ್ ಅಂತ ಹೇಳಿದೆ, ವಿ ವಿಲ್ ಕಮೆನ್ಸ್ ದಿ ಟ್ರಯಲ್ ಅಂತ ಹೇಳಿದೆ ಜಡ್ಜ್ ಹೇಳ್ತಾನೆ. ಜಡ್ಜ್ ಹೇಳಿದಾಗ ಆಮೇಲೆ CRPC ಪ್ರಕಾರ ಇದು ಅವರಿಗೆ ವಿಟ್ನೆಸಸ್ಗೆ ವಾರಂಟು ಅದು ಇದು ಎಲ್ಲ ಹೋಗುತ್ತೆ. ಆಮೇಲೆ ಏನಾಗುತ್ತೆ ಮೇಡಮ್, ಬಿಫೋರ್ ದಟ್ ದಿಸ್ ಆರ್ಗ್ಯುಮೆಂಟ್ ಬಿಫೋರ್ ದಿ ದಿಸ್ ಥಿಂಗ್ ಟ್ರಯಲ್. ಆಗ ದಟ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್, ಆರ್ಗ್ಯುಮೆಂಟ್ ಬಿಫೋರ್ ದಿ ಟ್ರಯಲ್. ಆಗ ಕೇಳಬೇಕಾಗುತ್ತೆ. ಆಗ ಈಗ ನಾವು ಅಪೋಸಿಷನ್ ಡಿಫೆನ್ಸ್ ಸರ್ ಅದು ಮಾಡಲಿಲ್ಲ, ಸರ್ ಇದು ಮಾಡಿಲ್ಲ, ಅದು ಇದು ಏನೋ ಹೇಳಕ್ಕೆ ಶುರು ಮಾಡ್ತಾರೆ. ಇದೆಲ್ಲ 164 ಮಾಡಿದೆ ಎಲ್ಲ ಟ್ವಿಟರ್ ಆಗುತ್ತೆ ಸರ್ ಅದು ಅಂತ ಹೇಳ್ತಾರೆ. ದಟ್ ಡಿಫೆನ್ಸ್ ಅಡ್ವೊಕೇಟ್ಸ್. ನಾವೇನೋ ಪ್ರಾಸಿಕ್ಯೂಷನ್ ಏನು ಹೇಳ್ತೀವಿ ಅಂತಂದರೆ, ಇಲ್ಲ ಸರ್ ಎಲ್ಲ ಕರೆಕ್ಟಾಗಿ ಜಡ್ಜ್ ಮುಂದೆ ಹೇಳಿದ್ದಾರೆ, ಜಡ್ಜ್ ಸೈಟೆಡ್ ಆಸ್ ಅ ವಿಟ್ನೆಸ್.
ಹೂ ಆರ್ ಕಂಡಕ್ಟ್ಸ್ 164 CRPC ಸ್ಟೇಟ್ಮೆಂಟ್ ಯಾರು ಮಾಡಿರ್ತಾರೆ ಅಂಡ್ ಹಿ ವಿಲ್ ಬಿ ಒನ್ ಆಫ್ ದ ವಿಟ್ನೆಸ್ ಅಂಡ್ ಅವರು ಫಸ್ಟ್ ಕರೀತಾರೆ, ಬರಪ್ಪ ನೀವು ಏನು ಮಾಡಿದ್ದಾರೆ ಸರ್ ಇಂಥ ಡೇಟಲ್ಲಿ ಇಂಥ ಪೊಲೀಸ್ನವರು ರಿಕ್ವಿಸಿಷನ್ ಕೊಟ್ಟಿದ್ರು, ಆಮೇಲೆ ನಾನು ಐ ರೆಕಾರ್ಡೆಡ್ ದ ಸ್ಟೇಟ್ಮೆಂಟ್ ಆಫ್ ದಿಸ್ ಥಿಂಗ್, ದೆನ್ ದೇ ವಿಲ್ ಕಾಲ್ ದ ವಿಟ್ನೆಸ್, ಹ್ಯಾವ್ ಯು ಸ್ಟೇಟೆಡ್ ದಿಸ್ ಕರೆಕ್ಟ್ ಆರ್ ನಾಟ್ ಅಂತ. ಆಗ ಒಂದೊಂದು ಸೆಂಟೆನ್ಸ್ ಒಂದೊಂದು ವರ್ಡ್ಸ್ಗೂ ಹೋಗುತ್ತೆ ಅಲ್ಲಿ. ದಿನೇಶ್ ಸರ್, ಈಗ ಪ್ರಮುಖವಾಗಿ ಈ ಹತ್ಯೆ ಏನಾಗಿದೆ ರೇಣುಕಾ ಸ್ವಾಮಿ ಅವ್ರದ್ದು, ಅದು ಆಕಸ್ಮಿಕವಾಗಿ ಆಗಿದ್ದ ಅಥವಾ ಉದ್ದೇಶಪೂರ್ವಕವಾಗಿ ಆಗಿದ್ದ, ಅದೇನೇ ಇಂಪಾರ್ಟೆಂಟ್ ಆಗಿ ಇಲ್ಲಿ ಪ್ರೂವ್ ಆಗ್ಬೇಕಾಗಿರೋದು. ಈಗ ಸಿಕ್ಕಿರೋ ಸಾಕ್ಷ್ಯಗಳ ಆಧಾರದ ಮೇಲೆ ಅದನ್ನ ಹೇಗೆ ಸಾಬೀತುಪಡಿಸ್ಲಿಕ್ಕೆ ಸಾಧ್ಯ ಆಗತ್ತೆ ಅಂತ. ಡೆಫಿನೆಟ್ಲಿ ನೋಡಿ, ದಟ್ ವಿಲ್ ಬಿ ಅ ಪಾಯಿಂಟ್ ಆಫ್ ಇದು ಏನು ನೋಟ್ ಇನ್ ದ ಕಮಿಂಗ್ ಡೇಸ್. ಈ ಟಾಪಿಕ್ ಮೇಲೆ ತುಂಬಾ ಡಿಸ್ಕಷನ್ ಆಗೋ ಚಾನ್ಸಸ್ ಜಾಸ್ತಿ ಇದೆ ಈ ಕೇಸ್ ನಲ್ಲಿ. ಯಾಕೆಂದ್ರೆ ದಿ ಟೈಪ್ ಆಫ್ ಇಟ್ ಡಿಪೆಂಡ್ಸ್. ಈಗ ನಾನು ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ನೋಡಿಲ್ಲ, ಬಟ್ ಇಟ್ ಡಿಪೆಂಡ್ಸ್ ಆನ್ ದ ಟೈಪ್ ಆಫ್ ಇಂಜುರೀಸ್. ಆರ್ ದ ಇಂಜುರೀಸ್ ಟ್ರೈವಲ್ ಇನ್ ನೇಚರ್, ಅಂದ್ರೆ ಇದು ಅಷ್ಟು ಆರ್ ಜಸ್ಟ್ ಎ ಗ್ರೀವಿಯಸ್ ಇನ್ ನೇಚರ್ ಆರ್ ಫೇಟಲ್ ಇನ್ ನೇಚರ್. ಯಾವ ಇಂಜುರಿ ತುಂಬಾ ದಟ್ ಈಸ್ ಫೇಟಲಿಟಿ, ಈ ಫೇಟಲಿಟಿಗೆ ಅಂದ್ರೆ ಸಾವು ಆಗ್ಲಿಕ್ಕೆ ಅಲ್ಲಿ ಒಪಿನಿಯನ್ ಅನ್ನು ಯಾವ ಇಂಜುರಿ ಆಧಾರದ ಮೇಲೆ ಕೊಟ್ಟಿದ್ದಾರೆ, ಅದು ಯಾವ ರೀತಿ ವೆಪನ್ ಇಂದ ಆಗಿರ್ಬೇಕು, ಅದು ಇಂಟರ್ಪ್ರಿಟೇಷನ್ ಇಂಜುರೀಸ್ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಈ ಇಂಜುರೀಸ್ ಇಫ್ ಇಟ್ ಇಸ್ ಬೀನ್ ಫೌಂಡ್ ನಾಟ್ ಗ್ರೇವ್ ಇಂಜುರೀಸ್ ಅಂತ ಏನ್ ಹೇಳ್ತೀವಿ, ಆರ್ ನಾಟ್ ಎ ಗ್ರೀವಿಯಸ್ ಆರ್ ಡೇಂಜರಸ್ ಇಂಜುರೀಸ್ ಬೈ ಡೇಂಜರಸ್ ವೆಪನ್ ಅಂತ ನಾವೇನ್ ಹೇಳ್ತೀವಿ, ಈ ತರದ್ದು ಇಲ್ಲದೆ ಇದ್ದಾಗ ದೆನ್ ಆಕಸ್ಮಿಕ ಡೈರೆಕ್ಷನ್ ಅಲ್ಲಿ ಬರ್ತದೆ. ಬಟ್ ಇಫ್ ದ ಇಂಜುರೀಸ್ ಆರ್ ವೆರಿ grave in nature, extensive hemorrhage or extensive lacerations or extensive penetration, so ಈ ತರ ಇಂಜುರೀಸ್ ಏನಾದ್ರೂ ಕಂಡು ಬಂದಾಗ then definitely it is amounts to so called homicide. So injuries, nature of injuries most important, the type of weapon caused ಮತ್ತೆ fatal period, ಇದೆಲ್ಲ ಆಧಾರದ ಮೇಲೆ ಅಕಸ್ಮಿಕನೋ ಇಲ್ಲ ಇದು ಸ್ಟ್ರೈಟ್ ಮರ್ಡರ್ ಅಂತ ಅದರ ಆಧಾರದ ಮೇಲೆನೆ that will be the in the trial ನಲ್ಲಿ that will come out. That will be told, Mr. Dinesh, that will be told only when at the time of examination of the doctor. ಈಗ ನಾವು ಸುಮ್ಮನಾಗಿ ಚಾರ್ಜ್ ಶೀಟ್ ಅಂತ ತಗೊಂಡಿದ್ದೆ, ವೆದರ್ ದಿಸ್ ಇಂಜುರಿ ಅವರು ಯಾರು ಪವಿತ್ರ ಆಗೋಡ ಒಂದು ಚಪ್ಪಲಿನಲ್ಲಿ ನೋಡಿದ್ಲು ಅಂತೇಳಿ ಅದಕ್ಕೆ ಡೆತ್ ಆಗುತ್ತಾ, ವೆದರ್ ಇವನು ಬಂದ ಅಲ್ಲಿ ಇದತ್ರ ಎಲೆಕ್ಟ್ರಿಸಿಟಿ ಕೊಟ್ಟ ಅಂತ ಹೇಳಿದ್ರೆ ಅದಕ್ಕೆ ಡೆತ್ ಆಗುತ್ತಾ? ನೋ, ದಿ ಎವಿಡೆನ್ಸ್ ವಿಲ್ ಕಮ್ ಓನ್ಲಿ ಅಟ್ ದ ಟೈಮ್ ಆಫ್ ಎವಿಡೆನ್ಸ್. ಅವ್ರದ್ದು ಎಕ್ಸಾಮಿನೇಷನ್ ನಡೆಯುತ್ತೆ, ಎಕ್ಸಾಮಿನೇಷನ್ ಬೈ ಚೀಫ್, ಎಕ್ಸಾಮಿನೇಷನ್ ಬೈ ಡಾಕ್ಟರ್. ಈಗ ಇವರು ಕರೆಂಟ್ ಶಾಕ್ ಕೊಟ್ಟರು, ಚಪ್ಪಲಿನ ಕೊಡಿದ್ರು, ಅದೆಲ್ಲ ಲೆಕ್ಕಕ್ಕೆ ಬರಲ್ವಾ? ಈಗೆಲ್ಲ ಬರೋದಿಲ್ಲ ಅದು. ಬಿಕಾಸ್ ದಿಸ್ ವಿಲ್ ಎಫೆಕ್ಟ್ ಯುವರ್ ಸ್ಟೇಟ್ಮೆಂಟ್, ವಿಲ್ ಎಫೆಕ್ಟ್ಸ್ ದ ಪ್ರಾಸಿಕ್ಯೂಷನ್ ಅಂಡ್ ಡಿಫೆನ್ಸ್. ನಾವು ನೋಡಬೇಕಾಗುತ್ತೆ. ಈಗ ಡಿಫೆನ್ಸ್ ವಿಲ್ ಟೇಕ್ ಅನ್ ಅಡ್ವಾಂಟೇಜ್ ಆಫ್ ಯುವರ್ ಸ್ಟೇಟ್ಮೆಂಟ್. ನಾವು ವಿ ವಿಲ್ ಗೋ ಆನ್ ದ ಕರೆಕ್ಟ್ ವೇ ಆಫ್ ದ ಪ್ರಾಸಿಕ್ಯೂಷನ್. ಪ್ರಾಸಿಕ್ಯೂಷನ್ಗೆ ಹೇಳಬೇಕಾಗುತ್ತೆ ಈಗ ಹೀಗಾಗಿದೆ ಅಂತ ಹೇಳಿದ್ರೆ ದಟ್ ಪ್ರಾಸಿಕ್ಯೂಷನ್ ಡಾಕ್ಟರ್ಸ್ಗೆ ಹೇಳ್ತಾರೆ. ಡಾಕ್ಟರ್ ವಿಲ್ ಬಿ ಎಕ್ಸಾಮಿನ್ಡ್ ಇನ್ ದಿಸ್ ಕೇಸ್ ಪರ್ಟಿಕ್ಯುಲರ್ಲಿ 3-4 days ಆಗುತ್ತೆ. ಈಚ್ ಅಂಡ್ ಹಿ ಹ್ಯಾಸ್ ಸೀನ್ ನಿಯರ್ಲಿ 15 to 16 injuries. Whether 16 injuries will cause death. What are the type of the injuries that he has noticed, doctor? He has to say, he has to corroborate with the this thing, PM report. He has to corroborate with the statements of witnesses. He has to corroborate with the IVO. ಇದೆಲ್ಲ ಇರೋದ್ರಿಂದ ಸಡನ್ ಆಗಿ ನಾವು ಹಾಗೆ ಹೀಗೆ ಅಂತ ಹೇಳೋಕ್ಕಾಗೋದಿಲ್ಲ ಮಿಸ್ಟರ್ ದಿನೇಶ್. we will come only at the time of this thing evidence by the doctor who conducted the postmortem. ನೋಡಿ ಎಲ್ಲದಕ್ಕಿಂತ ಮುಂಚೆ ಸಂಗ್ರಾಮ್ ಸಿಂಗ್ ಅವರು ಕೇಳಿಸ್ಕೊತಿದ್ದಾರೆ ಅನ್ಕೊಂಡಿದ್ದೀನಿ. See, first once the trial starts, the most important from the prosecution point of view, our witnesses, our statements, our evidence, that will be examined and the same will be cross examined by the defense. ಇದನ್ನ ಈ ಪ್ರಕ್ರಿಯೆ ನಂತರ then the defense side ಅವರ witnesses ಅವ್ರಿಗೆ ಬಂದು that can be also be cross examined by the so called prosecution. ಇದ ನಂತರನೇ then the so called argument will take place. So trial ನಲ್ಲಿ this is how the process begins. So ಅದರಲ್ಲಿ ಡಾಕ್ಟರ್ದು ಏನು ವಿಷಯ ಬಂದಾಗ the defense has got every right to cross examine the doctor. So ಅವಾಗ್ಲೇನೆ that's what I said, we doesn't know exactly what is there in the PM report. So ಆಧಾರದ ಮೇಲೆ the point of discussion in the coming days will depends on what is the type of injury, nature of injuries, fatal period ಯಾವುದು, what is the injuries which cause the exact death, ಮತ್ತೆ ಇವರು ಎಷ್ಟು ಗಂಟೆವರೆಗೂ ಅದರಿಂದ ಈ ಇಂಜುರಿಯಿಂದ ಬದುಕಿದ್ರು, ಮತ್ತೆ ಯಾವ ವೆಪನ್ ಯೂಸ್ ಮಾಡಿದ್ದಾರೆ, ಇದೆಲ್ಲ. ಆಮೇಲೆ ಅನದರ್ ಥಿಂಗ್, ಇಫ್ ದೇ ಹ್ಯಾವ್ ನೋಟೆಡ್ ಡೌನ್ ದ ಏಜ್ ಆಫ್ ದ ಇಂಜುರೀಸ್, ದಟ್ ಮೇ ಆಲ್ಸೋ ಪ್ಲೇ ಅ ವೆರಿ ಇಂಪಾರ್ಟೆಂಟ್ ರೋಲ್ ಈ ತರ ಕೇಸಲ್ಲಿ. ಬಟ್ ಎವ್ರಿಥಿಂಗ್ ಮೋಹನ್ ಸರ್, ಈಗ ನೋಡಿ, ಈಗ ಸ್ಕ್ರೂಟ್ನಿ ಸ್ಟಾರ್ಟ್ ಆಗಿದೆ, ಸ್ಕ್ರೂಟ್ನಿ ನಡೀತಾ ಇದೆ ಅಂತ. ಈಗ ಇನ್ವೆಸ್ಟಿಗೇಷನ್ ಮಾಡಿರುವಂಥ ಅಧಿಕಾರಿಗಳು ಯಾರ್ಯಾರ ಪಾತ್ರ ಏನೇನು ಅಂತೇಳಿ ಹಾಕ್ತಾ ಹೋಗ್ತಾರೆ. ಇಲ್ಲಿ A7 ಇರೋನು A1 ಆಗ್ಬೋದು, ಅಥವಾ A2 ಇರೋನು A1 ಆಗ್ಬೋದು, ಅಥವಾ A16 ಆಗ್ಬೋದು, ಏನೇ ಚೇಂಜಸ್ ಆಗ್ಬೋದು. ಇದನ್ನು ಹೇಗೆ ಜಡ್ಜ್ ಮಾಡ್ತಾರೆ ಈ ಟೈಮಲ್ಲಿ? ಯಾಕಂದರೆ ಚಾರ್ಜ್ ಶೀಟಲ್ಲಿ ಅದೆಲ್ಲೂ ಕೂಡ ಇಂಪಾರ್ಟೆಂಟ್ ಆಗುತ್ತೆ. FIR ಅಲ್ಲಿ ಮೆನ್ಷನ್ ಆಗೋದು ಜಸ್ಟ್ ಅ ನಂಬರ್.
ಅಂದ್ರೆ ಅದಕ್ಕೆ ಐಡೆಂಟಿಟಿ ನಂಬರ್ ಮಾತ್ರ ಇರುತ್ತೆ. ಆದ್ರೆ ಈಗ ಅದೆಲ್ಲವೂ ಕೂಡ ಚೇಂಜ್ ಆಗುತ್ತೆ. ಯಾವ ಆಧಾರದಲ್ಲಿ ಅದನ್ನ ಚೇಂಜ್ ಮಾಡಬಹುದು? ದರ್ಶನ್ A1 ಆಗಬಹುದು ಅನ್ನೋ ಸುದ್ದಿ ಕೂಡ ಇದೆ ಮೋಹನ್ ಸರ್, ಟು ಆಡ್ ಟು ದಟ್. ಇಲ್ಲ ಇಲ್ಲ ಮೇಡಮ್, ಇಲ್ಲಿ ಒಂದು ವಿಚಾರ ಹೇಳಕ್ಕೆ ಇಷ್ಟಪಡ್ತೀನಿ. ಇಲ್ಲಿ A1, A2, A3, A4 ಅನ್ನೋದು ಅವರವರ ಆ್ಯಕ್ಟ್ ಮೇಲೆ ಯಾವ್ಯಾವ ಪಾತ್ರವನ್ನು ಯಾವ್ಯಾವ ರೀತಿ ನಿರ್ವಹಿಸಿದ್ದಾರೆ ಅನ್ನೋದ್ರ ಮೇಲೆ ಅದು ಲೆಕ್ಕಕ್ಕೆ ಬರ್ತದೆ. ಫಾರ್ ಎಕ್ಸಾಂಪಲ್ ಒಂದು ಉದಾಹರಣೆ ಹೇಳ್ತೀನಿ. A ಇಂದ A17ವರೆಗೂ ಇದ್ದಾರೆ. A17, A16 ಇವರೆಲ್ಲ ಏನು ಮಾಡಿದ್ದಾರೆ, ಅವರು ಕ್ರೈಮ್ ಆಫ್ ಸೀನಲ್ಲಿ ಇಲ್ವೇ ಇಲ್ಲ. ಅವರು ದೇ ಆರ್ ಸಪೋರ್ಟಿಂಗ್ ಟು ಕಿಡ್ನ್ಯಾಪಿಂಗ್. ಅವರು ಅಂಥವ್ರಿಗೆ ಮಾತ್ರ ಶಿಕ್ಷೆ ಆಗ್ತಕ್ಕಂಥದ್ದು ನಡೀತದೆ. ಇಲ್ಲಿ ಈಗ ನಮ್ಮ ಸಾಹೇಬ್ರಿಗೆ ಹೇಳ್ದಂಗೆ, ದಿನೇಶ್ ಸರ್ ಹೇಳ್ದಂಗೆ, ಸಂಗ್ರಾಮ್ ಸಿಂಗ್ ಹೇಳ್ದಂಗೆ, ಅದ್ರ ಜೊತೆಗೆ ನಾವು ತನಿಖೆಯಲ್ಲಿ ಸ್ಕ್ರೂಟಿನಿ ವಿಚಾರಕ್ಕೆ ಬಂದಾಗ ಇನ್ನೂ ಭಾಳ ಮುಖ್ಯವಾದ ಕನ್ಸಿಡರ್ ಮಾಡಬೇಕೇನೆಂದರೆ, ಪೊಲೀಸ್ ಆಫೀಸರ್ಗೆ ಎಷ್ಟು ರೀತಿ ಮೆಸೇಜ್ ಬಂತು, ಎಷ್ಟೊತ್ತಿಗೆ ರೀಚ್ ಆದರು, ಎಷ್ಟೊತ್ತಿಗೆ ಅವರು ಬಂದು ಅಲ್ಲಿಗೆ ಟೈಮಿಂಗ್ಸ್ ಎಷ್ಟಿದೆ, ನಿಮ್ಮ ಸ್ಟೇಷನಿಂದ ಇನ್ಸಿಡೆಂಟ್ ಪ್ಲೇಸ್ಗೆ ಎಷ್ಟು ದೂರ ಇದೆ, ಪ್ರತಿಯೊಂದು ಕೂಡ ನೀವೇನೆಲ್ಲ ರೆಕಾರ್ಡ್ ಮಾಡಿದ್ದೀರಿ, ನಿಮ್ಮ ನೋಟ್ಬುಕ್ ಬರೆದಿದ್ದೀರಾ, ನಿಮ್ಮ SHD ಎಂಟ್ರಿ ಮಾಡಿದ್ದೀರಾ, ನೀವೇನೇನೆಲ್ಲ ಪ್ರೋಗ್ರೆಸ್ ಮಾಡಿದ್ರಿ, ಇವು ಪ್ರತಿ ಹಂತದಲ್ಲೂ ಇವರಿಗೆ ಇನ್ಫಾರ್ಮೇಷನ್ ಬಂದ ತಕ್ಷಣ, ಫಸ್ಟ್ ಇನ್ಫಾರ್ಮೇಷನ್ ಬಂದ ತಕ್ಷಣ ಯಾವ್ಯಾವ ರೀತಿ ಕ್ರಮವನ್ನು ಲೀಗಲೈಸ್ ಡಾಕ್ಯುಮೆಂಟೈಸ್ ಮಾಡ್ಕೊಂಡು ಹೋಗಿದ್ದಾರೆ ಅನ್ನೋದು ಕೂಡ ಭಾಳ ಲೆಕ್ಕ ಬರ್ತದೆ ತನಿಖಾ ಹಂತದಲ್ಲಿ. ಈಗ ಏನು ನಮ್ಮ ದಿನೇಶ್ ಸರ್ ಹೇಳಿದ್ರು, ಅದರೆಲ್ಲದರ ಜೊತೆಗೆ ಇದೆಲ್ಲವೂ ಕೂಡ ಭಾಳ ಮುಖ್ಯ ಆಗ್ತದೆ. ಪ್ರತಿಯೊಂದು ಹಂತನೂ ಕೂಡ ಫಸ್ಟ್ ಇನ್ಫಾರ್ಮೇಷನ್ ಪೊಲೀಸ್ ಸ್ಟೇಷನ್ಗೆ ಯಾವಾಗ ಬಂತು, ನೀವು ಏನು ಮಾಡಿದ್ರಿ, ಬಂದ ತಕ್ಷಣ ನೀವು ಬಂದಾದ್ಮೇಲೆ ಎಷ್ಟೊತ್ತಿಗೆ ಹೋದ್ರಿ, ಎಷ್ಟೊತ್ತಿಗೆ ರೀಚ್ ಆದ್ರಿ, ಅಲ್ಲಿಂದ ಎಷ್ಟು ಕಿಲೋಮೀಟರ್ ಆಗುತ್ತೆ, ನೀವು ಯಾವ ರೀತಿ ಡಾಕ್ಯುಮೆಂಟೈಸೇಷನ್ ಮಾಡಿದ್ದೀರಿ, ಪ್ರತಿಯೊಂದು ಹಂತನೂ ಕೂಡ ಲೆಕ್ಕ ಆಗ್ತದೆ. ವಿಚಾರಣೆ ಸಂದರ್ಭದಲ್ಲಿ ನ್ಯಾಯಾಲಯ ಪ್ರತಿಯೊಂದು ಕನ್ಸಿಡರ್ ಮಾಡ್ತದೆ. ಮತ್ತು ಡಿಫೆನ್ಸ್ ಕೌನ್ಸಿಲು ಅಂಥ ಒಂದು ಇದ್ರ ಮೇಲೆ ತುಂಬ ಆ್ಯಕ್ಟ್ ಮಾಡುತ್ತೆ. ಡಿಫೆನ್ಸ್ ಕೌನ್ಸಿಲು ಪ್ರತಿಯೊಂದು ಅಷ್ಟೇ, ಡಾಕ್ಟ್ರದಷ್ಟು ಪಾತ್ರ ಇದೆಯೋ, ಎಕ್ಸ್ಪರ್ಟ್ಸ್ಗಳದೆಷ್ಟು ಪಾತ್ರ ಇದೆಯೋ, ಆಗ ಆರೋಪಿಗಳಿಗೆಲ್ಲ ಏನೆಲ್ಲ ಇದು ಮಾಡ್ತಾರೋ ಅದೇ ರೀತಿ ಐ ವಿಟ್ನೆಸ್ಗಳದೆಲ್ಲ ಏನು ಪಾತ್ರ ಇದೆಯೋ, ಹಾಗೆ ತನಿಖಾಧಿಕಾರಿಗಳು ಏನು ಪಾತ್ರ ಮಾಡಿದಾರೋ, ಹಾಗೆ ತನಿಖಾಧಿಕಾರಿಗಳ ಸಹಾಯಕರು ಕೂಡ ಏನೆಲ್ಲ ಪಾತ್ರಗಳು ಮಾಡಿದಾರೋ, ಹೀಗೆ FIR ಸ್ಟೇಜಿಂದ ಹಿಡಿದು ಚಾರ್ಜ್ ಶೀಟ್ ಮಾಡೋ ತನಕ ಕೂಡ ಪ್ರತಿಯೊಂದು ಹಂತನೂ ಕೂಡ ಭಾಳ ಮುಖ್ಯವಾಗಿ ವಿಚಾರಣೆ ಹಂತದಲ್ಲಿ ಕನ್ಸಿಡರ್ ಆಗ್ತದೆ. ಇದೆಲ್ಲ ಹಂತವನ್ನು ಕೂಡ ಸ್ಕ್ರೂಟಿನೈಸ್ ಮಾಡಬೇಕಾಗ್ತದೆ. ಯಾಕೆಂದರೆ ತನಿಖಾಧಿಕಾರಿಗಳು ಸ್ಕ್ರೂಟಿನಿಗೆ ಕೊಟ್ಟಾಗ ಅವರೊಬ್ಬರೇ ಮಾಡಲ್ಲ. ತನಿಖಾಧಿಕಾರಿ ಮೇಲೆ ACP ಇರ್ತಾರೆ, ACP ಮೇಲೆ DCP ಇರ್ತಾರೆ, DCP ಮೇಲೆ ಕನ್ಸರ್ನ್ಡ್ ಕಮಿಷನರ್ ಇರ್ತಾರೆ. ಇವರೆಲ್ಲರೂ ಕೂಡ ಕೇಸ್ನ ಇಂಥ ಭಾಳ ಜಿನೈನಿಟಿ ಕೇಸ್ನ ಸ್ಟಡಿ ಮಾಡಿ ನಂತರ ಲೀಗಲ್ ಒಪಿನಿಯನ್ ಕಳಿಸ್ತಾರೆ. ಲೀಗಲ್ ಒಪಿನಿಯನಲ್ಲೂ ಕೂಡ ಫೈನಲೈಸ್ ಮಾಡ್ತಾರೆ. ಸಣ್ಣ ಪುಟ್ಟ ಮಿಸ್ಟೇಕ್ಸ್ ಇದೆ ಅದನ್ನು ಕರೆಕ್ಷನ್ಸ್ ಮಾಡಿಸ್ತಾರೆ. ಕರೆಕ್ಷನ್ಸ್ ಮಾಡಿ ಫೈನಲೈಸ್ ಮಾಡಿ ಓಕೆ ಇದು ಫಿಟ್ ಫಾರ್ ಟ್ರಯಲ್ ಅಂತೇಳಿ ಅಂದಾಗ ನಂತರ ಅದನ್ನು ನ್ಯಾಯಾಲಯಕ್ಕೆ ಕಳಿಸ್ಕೊಡ್ತಕ್ಕಂಥ ವ್ಯವಸ್ಥೆ ಆಗ್ತದೆ. ಈ ಥರ ಮಾಡಲಿಲ್ಲ ಅಂದ್ರೆ ಏನಾಗ್ತದೆ, ಪ್ರತಿಯೊಂದು ಸಣ್ಣ ಸಣ್ಣ ಲೂಪ್ ಹೋಲ್ಸಲ್ಲೂ ಕೇಸು ಬಿದ್ದೋಗೋ ಚಾನ್ಸಸ್ ಕೂಡ ಇರ್ತದೆ. ರೈಟ್. ಇವತ್ತಿನ ಚರ್ಚೆಗೆ ಸಮಯ ಇದ್ದದಷ್ಟೇ. ನಮ್ಮ ಉದ್ದೇಶ ಇಷ್ಟೇ, ಇದು ದರ್ಶನ್ ಕೇಸೋ ಅಥವಾ ಈಗ ಮೂಡ ವಿಚಾರ ಬಂದಾಗ ಸಿದ್ದರಾಮಯ್ಯನವರೋ ಕೇಸೋ, ವೈಯಕ್ತಿಕವಾಗಿ ಅವರಿಬ್ಬರ ಮೇಲೆ ವಿಶೇಷ ಗಮನ ಅಂತ ಹೇಳೋ, ಟಾರ್ಗೆಟ್ ಅಂತ ಹೇಳೋ ನಾವು ಚರ್ಚೆಯನ್ನ ನಡೆಸ್ತಿರೋದಲ್ಲ. ಬದಲಾಗಿ ಸಾಮಾನ್ಯರಿಗೆ ನ್ಯಾಯ ಸಿಗಬೇಕಪ್ಪ. ಸಾಮಾನ್ಯರಿಗೆ ನ್ಯಾಯ ಸಿಗ್ಲಿಕ್ಕಿರುವಂತಹ ಅಡಚಣೆಗಳು ಏನೇನಿದೆ, ಏನೆಲ್ಲ ಪ್ರೆಷರ್ಗಳು ವರ್ಕ್ ಆಗುತ್ತೆ, ಯಾವೆಲ್ಲ ರೀತಿಯ ಇನ್ಫ್ಲೂಯೆನ್ಸ್ಗಳು ವರ್ಕ್ ಆಗುತ್ತೆ, ಇದು ಯಾವುದು ಆಗಬಾರ್ದು. ಪಾರದರ್ಶಕವಾಗಿ ತನಿಖೆ ಆಗಬೇಕು. ನ್ಯಾಯ ಅನ್ನೋದು ಎಲ್ಲರಿಗೂ ಕೂಡ ಸಮ ಪ್ರಮಾಣದಲ್ಲಿ ಸಿಗಬೇಕು ಅಂತೇಳಿ ಅದು ಆಗ್ತಿಲ್ಲ ಅನ್ನೋ ಅನುಮಾನ ಬಂದಾಗ ಜವಾಬ್ದಾರಿಯುತ ಮಾಧ್ಯಮವಾಗಿ ರಿಪಬ್ಲಿಕ್ ಕನ್ನಡ ಅದನ್ನ ಪ್ರಶ್ನೆ ಮಾಡ್ಲಿಕ್ಕೆ ನಿಲ್ಲತ್ತೆ. ಅದು ಮೂಡ ಹಗರಣದಲ್ಲಾದ್ರೂ ಅಷ್ಟೇ ಅಥವಾ ದರ್ಶನ್ ವಿರುದ್ಧ ಕೇಳೋಕ್ ಸಿಕ್ಕಿರುವ ಕೊಲೆ ಆರೋಪದಲ್ಲಾದ್ರೂ ಅಷ್ಟೇ. ಧನ್ಯವಾದ ಮೂವರಿಗೂ ಕೂಡ ಚರ್ಚೆಯಲ್ಲಿ ಭಾಗಿಯಾಗಿದ್ದಕ್ಕೆ. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ.